ನಮ್ಮ ಫ್ರೆಂಡ್ಸಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ. ತೋಟದಲ್ಲಿ ಕೆಲಸ ಮಾಡ್ತಿದ್ದಾನೆ, ನೋಡ್ಬೋದು ನೀವು ತೋಟ ಯಾವ ಥರ ಇದೆ ಅಂತೇಳಿ. ಗೈಸ್, ನಾನು ಹೊರಗಡೆ ಹೋಗೋಣ ಬರ್ರ ಅಂತ ಹೇಳಿದ್ರೆ ನಮ್ಮ ಹುಡುಗರು ನೋಡ್ರಿ ಇಲ್ಲಿ ಹೊಲ್ದಾಗ ಕೆಲಸ ಮಾಡ್ಕೊಂಡಿದ್ದಾರೆ. ಇನ್ನು ಔಷಧಿ ಹೊಡಿತಾ ಇದ್ದಾನೆ ಗಿಡಗಳಿಗೆಲ್ಲ. ಇನ್ನು ಎಷ್ಟೊತ್ತಾಗೋದಪ್ಪ ನಿಂದು? ಇನ್ನೊಂದು 5 ನಿಮಿಷ ಅಷ್ಟೇ. 5 ನಿಮಿಷ ಅಂತ ಹೇಳ್ತಾ ಇದ್ದಾನೆ. ನೋಡೋಣ 5 ನಿಮಿಷ ಎಷ್ಟೊತ್ತಾಗುತ್ತೆ ಅಂತ. ಹಾಗೆ ನಮ್ಮ ಅಣ್ಣ ಇಲ್ಲಿ ಪಪ್ಪಾಯ ಕೊಯ್ದಾನಂತೆ, ಬನ್ನಿ ತಿನ್ನೋಣ. ಓಹ್ ಥ್ಯಾಂಕ್ ಯು. ಇಲ್ಲಿ ಎಲೆ ಕೊಯ್ದಿದ್ದಾರೆ, ಅದನ್ನು ತೋರ್ಸಪ್ಪ ಅಂತ ಹೇಳ್ತಿದ್ದಾರೆ ಅಂಕಲ್. ಗೈಸ್, ಒಳದ್ದು ಪಪ್ಪಾಯ ಆಯಿತು. ಆಮೇಲೆ ಗೈಸ್, ಈಗ ಎಲೆಯಲ್ಲಿ ನಿಮ್ಗೇನೇನು ವೈಟ್ ಥರ ರೋಗ ಕಾಣ್ತಾ ಇದೆಯೋ ಈ ಥರ ಬರಬಾರ್ದು ಅಂತ ಹೇಳಿ ಔಷಧಿ ಹೊಡಿತಾ ಇರೋದು ಈ ಎಲೆ ಇದಕ್ಕೆ. ಸದ್ಯಕ್ಕೆ ಔಷಧಿ ಎಲ್ಲ ಖಾಲಿಯಾಗಿದೆ. ಇವನ ಕೆಲಸನೂ ಮುಗೀತು. ಹೋಗಿ ಫ್ರೆಶ್ ಅಪ್ ಆಗಿ ಇಲ್ಲಿಂದ ಐಲ್ಯಾಂಡಿಗೆ ಹೊರಡ್ತೀವಿ ಇವಾಗ. ನಡಿಯಪ್ಪ ಗೈಸ್, ನಾವು ಹೋಗೋ ಕಡೆ ಏನಾದರೂ ಒಂದು ಸ್ವಲ್ಪ ಮಾಡ್ಕೊಂಡು ತಿನ್ನಲೇಬೇಕಲ್ಲ, ಹಾಗಾಗಿ ನೂಡಲ್ಸ್ನ ತೊಗೊಂಡಿದ್ದೀನಿ. ಗೈಸ್, ಫೈನಲಿ ಐಲ್ಯಾಂಡ್ ಹತ್ರ ಬಂದಿದ್ದೀವಿ. ಬಟ್ ಐಲ್ಯಾಂಡ್ ಅಂತ ಹೋಗೋಕ್ಕೆ ಬರೋಲ್ಲ, ಸದ್ಯಕ್ಕೆ ಇಲ್ಲಿಂದನೇ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಗೈಸ್, ಸಕ್ಕತ್ತಾಗಿ ವೆದರ್ ಇದೆ, ಹಾಗೆ ನೂಡಲ್ಸ್ ಕೂಡ ಮಾಡ್ತಿದ್ದೀವಿ ಈ ಪ್ಲೇಸಲ್ಲಿ ನಾವು. ಅಲೆಗಳು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ. ಪಕೋಡ ತಕೊಂಡ್ತೀನಿ, ಅದು ಎಣ್ಣೆ ಕೈ ಅದ್ದದು ಹಿಂಗತ್ತಿ ಹಿಂಗ್ ತಿನ್ನ. ಮಸ್ತ್ ವೈಬ್, ಸಖತ್ತಾಗಿ ಕಾಣ್ತಾ ಇದೆ. ಸಭ್ಯ ಹಚ್ಚದಿಕ್ರಿ, ಎಲ್ಲ ಚೆನ್ನಾಗಿ ಕಾಣ್ತೀವಿ. ವೆದರ್ ಹಂಗ ಇದೆ ಅದಕ್ಕೆ. ಇಲ್ಲ ಕಣ, ವೆದರ್ ಚೆನ್ನಾಗಿದೆ ಅದಕ್ಕೆ ಎಲ್ಲರೂ ಚೆನ್ನಾಗಿ ಕಾಣ್ತಿರೋದು. ಒಳ್ಳೆ ಸನ್ಸೆಟ್ ವ್ಯೂ ಪಾಯಿಂಟ್. ಅದಕ್ಕೆ ಹೇಳೋದು ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ಒಂದ್ಸಲ ಎಲ್ಲನ ಹೊರಗಡೆ ಹೊರಡಬೇಕು ಅನ್ನೋದು ಇದಕ್ಕೆ. ಗೈಸ್, ಮಸ್ತಾಗೆ ನೂಡಲ್ಸ್ ಆಗ್ತಾ ಇದೆ. ಅಲ್ಲಿ ನೋಡಿದ್ರೆ ಸನ್ಸೆಟ್ ಆಗ್ತಾ ಇದೆ. ಗೈಸ್, ಅಂತೂ ಇಂತೂ ನೂಡಲ್ಸ್ ಎಲ್ಲ ರೆಡಿ ಆಯಿತು. ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ. ಗೈಸ್, ಸಖತ್ತಾಗಿದೆ, ವೆದರು ಸಖತ್ತಾಗಿದೆ, ನೂಡಲ್ಸು ಸಖತ್ತಾಗಿದೆ.